ಹರಕೆ ಬಯಲಾಟದ ನಡುವೆಯೇ ಕೃಷ್ಣ ಪಾತ್ರಧಾರಿಯಾಗಿರುವಂತಹ ಹಿರಿಯ ಕಲಾವಿದ ಉಜಿರೆ ಅಶೋಕ್ ಭಟ್ ನೀವು ಶಿಳ್ಳೆ ನಿಲ್ಲಿಸದಿದ್ರೆ ನಾನು ಹೋಗ್ತೇನೆ, ದೊಂಬರಾಟ ಅಲ್ಲ ಇದು ಎಂದ ಘಟನೆ ನಡೆದಿದೆ. ಕುಂದಾಪುರದ ಹೆನ್ನಾಬೈಲ್ನಲ್ಲಿ ನಡೆದ ಧರ್ಮಸ್ಥಳ ಮೇಳದ ಹರಕೆ ಬಯಲಾಟದಲ್ಲಿ ಭಾಗವತರ ಪದಕ್ಕೆ ಪ್ರೇಕ್ಷಕರು ಶಿಳ್ಳೆ ಹೊಡೆದಾಗ ಕೃಷ್ಣ ಪಾತ್ರಧಾರಿಯಾಗಿದ್ದ ಹಿರಿಯ ಕಲಾವಿದ ಉಜಿರೆ ಅಶೋಕ್ ಭಟ್ ರವರು ರಂಗಸ್ಥಳದಿಂದಲೇ ಶಿಳ್ಳೆ ಹೊಡೆದ ಪ್ರೇಕ್ಷಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೀವು ಶಿಳ್ಳೆ ನಿಲ್ಲಿಸದಿದ್ರೆ ನಾನು ಹೋಗ್ತೇನೆ, ದೊಂಬರಾಟ ಅಲ್ಲ ಇದು, ನನಗೆ ದಾಕ್ಷಿಣ್ಯ ಇಲ್ಲ, ಇದು ಯಕ್ಷಗಾನವೋ ಕೋಳಿಕಟ್ಟವೋ ಕಂಬ್ಲಾವೋ ಎಂದು ಪ್ರಸಂಗದ ಮಧ್ಯೆ ಪ್ರೇಕ್ಷಕರನ್ನ ಕೃಷ್ಣ ಪಾತ್ರಧಾರಿ ಅಶೋಕ್ ಭಟ್ ಉಜಿರೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಪರ ವಿರೋಧದ ಚರ್ಚೆ ಆರಂಭವಾಗಿದೆ. ನೀವು ಶಿಳ್ಳೆ ನಿಲ್ಲಿಸದಿದ್ರೆ ನಾನು ಹೋಗ್ತೇನೆ, ದೊಂಬರಾಟ ಅಲ್ಲ ಇದು, ನಾನು ಆಗಿಂದ ಗಮನಿಸ್ತೇನೆ, ಚೌಕಿಯಲ್ಲಿದ್ದೇನೆ, ಸಭ್ಯ ಸಭೆಯನ್ನು ಬಯಸ್ತೇನೆ, ನನಗೆ ದಾಕ್ಷಿಣ್ಯ ಯಾರದೂ ಇಲ್ಲ. ಇಲ್ಲಿ ಯಾಕೆ ಕುಣಿತೇವೆ ಅಂತ ಗೊತ್ತುಂಟು ನಿಮಗೆ? ಯಾರು ಆಟ ಮಾಡಿಸುವವರು? ಏನು ಅಂತ ಆಲೋಚನೆ ಮಾಡಿದಿರಿ ನೀವು? ಈ ಕ್ಷೇತ್ರದಲ್ಲಿ ನಮ್ಮ ತಿರುಗಾಟ ಗೊತ್ತುಂಟು ಎಷ್ಟು ಅಂತ? ಎಂಥದ್ದು ಸೀಳೆ? ಏನದು ಸೀಳೆ? ಕೋಳುಗಟ್ಟವ ಇಲ್ಲಿ ಕಂಬಳವ? ಯಾರದು? ಏನು ಆಲೋಚನೆ ಮಾಡಿದಿರಿ ನೀವು? ರೆಕಾರ್ಡ್ ಆಗಿದೆ ಅದು, ನನಗೆ ದಾಕ್ಷಿಣ್ಯ ಇಲ್ಲ. ಯಾರದು ಸೀಳಾಕಿದವ? ಆಗದಿದ್ರೆ ಹೋಗು ಬನ್ಸದಿಂದು. ಭಾಗವತರ ಕಂಠವನ್ನು ತೆಗೀತೀರಾ? ಸಭ್ಯ ಸಭೆ ಅರ್ಥ ಮಾಡಬೇಕದನ್ನು. ಹುಚ್ಚರನ್ನು ಬೆಳೆಸಬೇಡಿ, ಕಲಾ ಪ್ರೇಕ್ಷಕರನ್ನು ಬೆಳೆಸಿ. ಒಂದು ಕಲೆ ಸೇವೆ ನಡೀತಾ ಇರೋದು ಇಲ್ಲಿ ಬಂದು. ನಾವು ಕೆಲಸ ಇಲ್ಲದಕ್ಕೆ ಕುಣಿಯುವುದಲ್ಲ, ಬೆವರು ತಿಳಿಸುವುದಲ್ಲ ಇಲ್ಲಿ, ಆಯ್ತಾ? ಅಷ್ಟು ಅರ್ಥ ಮಾಡಿ. ಅವಾಗ ವಿಸಿಲು ಕೊಟ್ಟವರು ಯಾರು? ದುಡ್ಡು ಕೊಟ್ಟವರು ಯಾರು? ಧಾರ್ಮಿಕ ಭಾಷಣ ಮಾಡಬೇಕು, 1 ಗಂಟೆ ಆಟ ಮಾಡಬೇಕು ಹೇಳಿ. ಏನು ಹೇಳ್ತೀರಿ ಹಿರಿಯರೇ? ಯಾವುದನ್ನು ಬೆಳೆಸಬೇಕು ಅಂತ ನೋಡಿ, ಆಲೋಚನೆ ಮಾಡಿ.